ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶಾಸಕ ಯೋಗೀಶ್ ಭಟ್ರಂತ ಪ್ರಾಮಾಣಿಕರಿಗೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ನೀಡಲಿ ಜನಾರ್ದನ ಪೂಜಾರಿ ಆಗ್ರಹ. ಪೂಜಾರಿ ಅಭಿಮಾನಕ್ಕೆ ನಾನು ಕೃತಜ್ಞ. ಯೋಗೀಶ್ ಭಟ್ ಪುನರುಕ್ತಿ. ಉರುವ ಬಿಲ್ಲವ ಸಂಘದಲ್ಲಿ ರಾಜಕೀಯ ಸೌಹಾರ್ದ. ಕಂಕನಾಡಿ ಬೈಪಾಸ್ನಲ್ಲಿ ಉದಯ ಕಿಚನ್ ನೆಕ್ಸ್ಟ್ ಉದ್ಘಾಟನೆ. ಪಂಪಲ್ನಲ್ಲಿ ಗ್ಲೋಬಲ್ ಟ್ರೇಡಿಂಗ್ ಹೌಸ್ ಮಳಿಗೆ ಚಾಲನೆ. ಸುರತ್ಕಲ್ನ ಕೃಷ್ಣಾಪುರದಲ್ಲಿ ರಿಯಾ ಅವೆನ್ಯೂ ವಸತಿ ಸಮುಚ್ಚಯ ಶಿಲಾನ್ಯಾಸ. ಜಪ್ಪಿನ ಮಗರು ಮಣ್ಣಿನ ಮಗ ಕೃಷ್ಣ ಜಪ್ಪಿನ ಮಗರು ಪಾಲೆಮಾರ್ ಅವರಿಗೆ ಕರ್ಮಿಸ್ತಾನ ದೈವದ ಅಭಯ. ಸಂಪನ್ನ ಕಂಡಿತು ದೊಂಪದ ಬಲಿ. ತಿರುಗುವ ಕುದುರೆಯಲ್ಲಿ ಮೋಜಿನಾಟ, ಮೆತ್ತನೆಯ ಜಾರು ಬಂಡಿಯಲ್ಲಿ ಹಾರಾಟ, ವಿಶಿಷ್ಟ ಮಕ್ಕಳ ವಿಶೇಷ ಆಟ, ಮುಗ್ಧ ಮಕ್ಕಳ ಹರ್ಷೋದ್ಗಾರದ ಕೂಟ. ವಾರ್ತೆಗಳ ವಿವರ. ಮಂಗಳೂರು ಉರುವ ಅಶೋಕನಗರದ ಬಿಲ್ಲವ ಸಂಘದ ಸುವರ್ಣ ಮಹೋತ್ಸವ ಶನಿವಾರ ಸಮಾರೋಪ ಕಂಡಿತು. ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಸಮಾರೋಪ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಉರುವ ಅಶೋಕನಗರದ ಬಿಲ್ಲವ ಸಂಘದ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಮಾಜಿ ಕೇಂದ್ರ ಸಚಿವರಾದ ಬಿ ಜನಾರ್ದನ ಪೂಜಾರಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಸುವರ್ಣ ಸ್ವಾಗತಿಸಿದರು. ಮಂಗಳೂರು ದಕ್ಷಿಣದ ಶಾಸಕರಾದ ಎನ್ ಯೋಗೀಶ್ ಭಟ್ ಸಭಾಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಿ ಜನಾರ್ದನ ಪೂಜಾರಿ ಅವರು ಮಾತನಾಡುತ್ತಾ, ಶಾಸಕ ಎನ್ ಯೋಗೀಶ್ ಭಟ್ ಅವರಂತಹ ಪ್ರಾಮಾಣಿಕರಿಗೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಆಗ್ರಹಿಸಿದರು. ನಿಮ್ಮ ಯೋಗ್ಯತೆಗೆ ಅದು ಸರಿಯಲ್ಲ. ನೀವು ಅದನ್ನು ನಾನು ಹೇಳುವುದಾದರೆ ಅದರ ಅಧ್ಯಕ್ಷ ಸ್ಥಾನವನ್ನು ಕೂಡ ನೀವು ಸ್ವೀಕಾರ ಮಾಡುವಲ್ಲಿತ್ತು. ಕೈಗಾರಿಕಾ ನಿಗಮ ಬುದ್ಧಿ ಕಲಿಸಬೇಕಿತ್ತು. ಯೋಗೀಶ್ ಭಟ್ರೆ, ಅಧಿಕಾರ ಇಲ್ಲದಿದ್ದರೆ ನಾವೆಲ್ಲರೂ ಸಾಯುವುದಿಲ್ಲ. ನಿಮ್ಮ ಹತ್ರ ಇರುವಂತಹದ್ದು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸೇವೆ, ಅದು ಶಾಶ್ವತವಾಗಿ ಉಳಿಯುತ್ತದೆ. ಅದು ಕಾರ್ಯ ಅಧಿಕಾರದಿಂದ ಬರುವಂಥದ್ದಲ್ಲ. ಆದರೆ ಒಂದು ಪಾಠ ಎಲ್ಲ ಪಾರ್ಟಿಗಳಿಗೆ ಯಾವ್ದಾದಂತಹ ಪಾಠ, ಪ್ರಾಮಾಣಿಕರಿಗೆ ಬೆಲೆ ಸಿಗಬೇಕು, ಸೇವೆಗೆ ಬೆಲೆ ಕೊಡಬೇಕು. ಯಾವ ರೀತಿಯ ಗದ್ದಲ ಇಲ್ಲದೆ, ಯಾರಿಗೂ ಕೂಡ ನೋವನ್ನುಂಟು ಮಾಡದೆ ಸೇವೆಯನ್ನು ಮಾಡುವಂಥ ಈ ಮನೋವೃತ್ತಿಗೆ ಪ್ರೋತ್ಸಾಹ ಕೊಡಬೇಕು. ಆದ್ದರಿಂದ ನೀವು ಕ್ಷಮಿಸಬೇಕು. ನಿಮಗೆ ನೀವು ಹೇಳಿದಾಗ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ವೇದನೆ ಆಗಿತ್ತು. ನಿಮಗೆ ಅದು ಸಿಗುವಂತಹದ್ದಲ್ಲ. ಅದಕ್ಕಿಂತ ದೊಡ್ಡದಾಗಿ ಕ್ಯಾಬಿನೆಟ್ ಮಂತ್ರಿಯಾಗಿ ಅಥವಾ ನೀವು ಸ್ಪೀಕರ್ ಆಗಿ ಅವರು ನಿಮ್ಮನ್ನು ಮಾಡ್ತಿದ್ರೆ ನಾನು ನಿಜವಾಗಿ ಅವರನ್ನು ಶ್ಲಾಘನೆ ಮಾಡ್ತಿದ್ದೆ. ಉದಯವಾಣಿಯ ಬ್ಯೂರೋ ಚೀಫ್ ಮನೋಹರ ಪ್ರಸಾದ್, ಪ್ರೇಮನಾಥ ಉಳ್ಳಾಲ್, ಸವಿತಾ ಅನ್ನು ಮಂಗಳೂರು, ಕುಮಾರಿ ಹರ್ಷಿತಾ ಮುಂತಾದವರನ್ನು ಸನ್ಮಾನಿಸಲಾಯಿತು. ಸಮಾಜ ಸೇವಕರಾದ ಸೇಸಪ್ಪ ಕೋಟ್ಯಾನ್ ಪಚ್ಚನಡಕ, ಡಾಕ್ಟರ್ ಬಿಜಿ ಸುವರ್ಣ ಮುಂತಾದವರು ವೇದಿಕೆಯಲ್ಲಿದ್ದರು.